ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ಸರ್, ಈ ರೀತಿಯಾಗಿ ದುಡ್ಡು ಕೊಟ್ಟು ಬರೋರು ನ್ಯಾಯವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲಿ ಮಾಡ್ತಾರೆ? ಅವ್ನ ತಲೆನೇ ಕೆಟ್ಟೋಗಿದ್ರೆ ಅವನೆಲ್ಲಿ ಕೆಲಸ ಮಾಡೋದು? ಈಗ ಫೀಡೋಫಾಲ್ಯ ಅಂದರೆ ಏನು ಅಂದರೆ 80 ವಯಸ್ಸಾದ ಮೇಲೂ 13 ವಯಸ್ಸು ಹುಡುಗಿ ಮೇಲೆ ಆಸೆ, ಅದೊಂದು ಕಾಯಿಲೆ. ಭ್ರಷ್ಟಾಚಾರ ಒಂದು ಕಾಯಿಲೆ. ಅವ್ನು ಹುಡುಗಿ ನೋಡಿದ ತಕ್ಷಣ ಕೈ ಹಾಕ್ತಾನೆ. ಎಫ್ಸ್ಟೀನ್ ಫೈಲ್ ನೋಡಿ, ಫೀಡೋಫಾಲ್ಯ. ಯಾರೆಲ್ಲ ಇದ್ದಾರೆ ನೋಡಿ, ಅದು ಎಲ್ಲನೂ ಓಪನ್ ಆಗಿ ಬರ್ತಾ ಇದೆ. ಅದನ್ನ ಹೇಳೋಕೆ ಅಸಹ್ಯವಾಗುತ್ತೆ. ಯಾರು ಹುಡುಗಿಯರು, ಯಾರು ಅವರು? ಶ್ರೀಮಂತರು, ಪ್ರಿನ್ಸಸ್ಸು, ಪ್ರೆಸಿಡೆಂಟ್ಗಳೆಲ್ಲ ಹೋಗಿದ್ದಾರೆ. ಇದು ಎಲ್ಲನೂ ಫೀಡೋಫಾಲ್ಯ, ಅದೊಂದು ಕಾಯಿಲೆ. ದುಡ್ಡು ಮಾಡೋದು ಒಂದು ಕಾಯಿಲೆ, ಮೋಸ ಮಾಡೋದು ಒಂದು ಕಾಯಿಲೆ. ದಿಸ್ ಆರ್ ಆಲ್ ಮೆಂಟಲ್ ಎಫೆಕ್ಟ್. ಆ ಕಾಯಿಲೆಗೆ ಚಿಕಿತ್ಸೆ ಇಲ್ವಾ? ಕಾಯಿಲೆಗೆ ಚಿಕಿತ್ಸೆ ಹೋರಾಟ ಮಾಡಬೇಕು, ಒಳ್ಳೆ ಸಿದ್ಧಾಂತ ಬರಬೇಕು. ಜನರು ಪ್ರತಿಯೊಬ್ಬರು ಎಲ್ಲರೂ ಯಾಮಾರಿಸಿ ಮೋಸ ಮಾಡೇ ಬದುಕಬೇಕಂದ್ರೆ ಹೆಂಗೆ ಬರುತ್ತೆ? ಇದು ಮೆಂಟಲ್ ಸಿಸ್ಟಮ್, ಅದು ಕಾಯಿಲೆ. ನೋಡಿ, ಇದು ಕ್ವಶ್ಚನ್ ಪೇಪರ್ನ ಲೀಕ್ ಮಾಡ್ಬೋದು ಅನ್ನೋದು ಯಾರು? ಕ್ವಶ್ಚನ್ ಪೇಪರ್ ಲೀಕ್ ಆಗಿದ್ದು ಒಂದೇ ಫ್ಯಾಮಿಲಿಯವರು, ಒಂದೇ ರೂಮಲ್ಲಿ. ಇದು ಅವ್ರ ಮೈಂಡ್ ಸೆಟ್ ಹೆಂಗಿದೆ ನೋಡಿ. ಇವರೇ ಏನು ಯೋಚನೆ ಮಾಡ್ತಾರೆ? ಒಂದು ಮೆಡಿಕಲ್, ನೀನು PG ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮೆಡಿಸಿನ್, ಬಟ್ MBBS ಅಲ್ಲಿ 10 ಮಾರ್ಕ್ ತರ್ತೀರಾ, ಇಲ್ಲಿ 99 ಮಾರ್ಕ್ ತಗೊಂಡಿದ್ರೆ ಹೆಂಗೆ ಕ್ವಶ್ಚನ್ ಪೇಪರ್ ಲೀಕು? APPL ಸೆಲೆಕ್ಷನ್ನಲ್ಲಿ ನಾನೇ ನೋಡಿದ್ದೀನಿ, ಪೇಪರ್ಗೆಲ್ಲ ಮಾರ್ಕ್ ಹಾಕಿದ್ದಾರೆ. ಈಗ ಪ್ರಾಸಿಕ್ಯೂಟ್ರು ನ್ಯಾಯಾಲಯದಲ್ಲಿ ದುಡ್ಡು ಕೊಟ್ಟು ಬಂದಿದ್ದಾನೆ ಅವನು, ಕ್ವಶ್ಚನ್ ಪೇಪರ್ ಲೀಕರು. ಅವನ ಮೈಂಡ್ ಹೆಂಗಿರುತ್ತೆ ಹೇಳಿ? ಹೌದು. ಅದಕ್ಕೆ 20 ವರ್ಷ ಹೋಗುತ್ತೆ ಅದು. ಸರ್, ಈ ರೀತಿಯಾಗಿ ದುಡ್ಡು ಕೊಟ್ಟು ಬರೋರು ನ್ಯಾಯವಾಗಿ ಕೆಲಸ ಮಾಡ್ತಾರೆ ಅನ್ನೋದು ಎಲ್ಲಿ ಮಾಡ್ತಾರೆ? ಅವನ ತಲೆನೇ ಕೆಟ್ಟೋಗಿದ್ರೆ ಅವನೆಲ್ಲಿ ಕೆಲಸ ಮಾಡೋದು? ಈಗ ಫೀಡೋಫಾಲ್ಯ ಅಂದರೆ ಏನು ಅಂದರೆ 80 ವಯಸ್ಸಾದ ಮೇಲೂ 13 ವಯಸ್ಸು ಹುಡುಗಿ ಮೇಲೆ ಆಸೆ, ಅದೊಂದು ಕಾಯಿಲೆ. ಭ್ರಷ್ಟಾಚಾರ ಒಂದು ಕಾಯಿಲೆ. ಅವ್ನು ಹುಡುಗಿ ನೋಡಿದ ತಕ್ಷಣ ಕೈ ಹಾಕ್ತಾನೆ. ಎಫ್ಸ್ಟೀನ್ ಫೈಲ್ ನೋಡಿ, ಫೀಡೋಫಾಲ್ಯ. ಯಾರೆಲ್ಲ ಇದ್ದಾರೆ ನೋಡಿ, ಅದು ಎಲ್ಲನೂ ಓಪನ್ ಆಗಿ ಬರ್ತಾ ಇದೆ. ಅದನ್ನ ಹೇಳೋಕೆ ಅಸಹ್ಯವಾಗುತ್ತೆ. ಯಾರು ಹುಡುಗಿಯರು, ಯಾರು ಅವರು? ಶ್ರೀಮಂತರು, ಪ್ರಿನ್ಸಸ್ಸು, ಪ್ರೆಸಿಡೆಂಟ್ಗಳೆಲ್ಲ ಹೋಗಿದ್ದಾರೆ. ಇದು ಎಲ್ಲನೂ ಫೀಡೋಫಾಲ್ಯ, ಅದೊಂದು ಕಾಯಿಲೆ. ದುಡ್ಡು ಮಾಡೋದು ಒಂದು ಕಾಯಿಲೆ, ಮೋಸ ಮಾಡೋದು ಒಂದು ಕಾಯಿಲೆ. ದಿಸ್ ಆರ್ ಆಲ್ ಮೆಂಟಲ್ ಎಫೆಕ್ಟ್. ಆ ಕಾಯಿಲೆಗೆ ಚಿಕಿತ್ಸೆ ಇಲ್ವಾ? ಕಾಯಿಲೆಗೆ ಚಿಕಿತ್ಸೆ ಹೋರಾಟ ಮಾಡಬೇಕು, ಒಳ್ಳೆ ಸಿದ್ಧಾಂತ ಬರಬೇಕು. ಜನರು ಪ್ರತಿಯೊಬ್ಬರು ಎಲ್ಲರೂ ಯಾಮಾರಿಸಿ ಮೋಸ ಮಾಡೇ ಬದುಕಬೇಕಂದ್ರೆ ಹೆಂಗೆ ಬರುತ್ತೆ? ಇದು ಮೆಂಟಲ್ ಸಿಸ್ಟಮ್, ಅದು ಕಾಯಿಲೆ. ನೋಡಿ, ಇದು ಕ್ವಶ್ಚನ್ ಪೇಪರ್ನ ಲೀಕ್ ಮಾಡ್ಬೋದು ಅನ್ನೋದು ಯಾರು? ಕ್ವಶ್ಚನ್ ಪೇಪರ್ ಲೀಕ್ ಆಗಿದ್ದು ಒಂದೇ ಫ್ಯಾಮಿಲಿಯವರು, ಒಂದೇ ರೂಮಲ್ಲಿ. ಇದು ಅವ್ರ ಮೈಂಡ್ ಸೆಟ್ ಹೆಂಗಿದೆ ನೋಡಿ. ಇವರೇ ಏನು ಯೋಚನೆ ಮಾಡ್ತಾರೆ? ಒಂದು ಮೆಡಿಕಲ್, ನೀನು PG ಪೋಸ್ಟ್ ಗ್ರ್ಯಾಜುಯೇಷನ್ ಇನ್ ಮೆಡಿಸಿನ್, ಬಟ್ MBBS ಅಲ್ಲಿ 10 ಮಾರ್ಕ್ ತರ್ತೀರಾ, ಇಲ್ಲಿ 99 ಮಾರ್ಕ್ ತಗೊಂಡಿದ್ರೆ ಹೆಂಗೆ ಕ್ವಶ್ಚನ್ ಪೇಪರ್ ಲೀಕು? APPL ಸೆಲೆಕ್ಷನ್ನಲ್ಲಿ ನಾನೇ ನೋಡಿದ್ದೀನಿ, ಪೇಪರ್ಗೆಲ್ಲ ಮಾರ್ಕ್ ಹಾಕಿದ್ದಾರೆ. ಈಗ ಪ್ರಾಸಿಕ್ಯೂಟ್ರು ನ್ಯಾಯಾಲಯದಲ್ಲಿ ದುಡ್ಡು ಕೊಟ್ಟು ಬಂದಿದ್ದಾನೆ ಅವನು, ಕ್ವಶ್ಚನ್ ಪೇಪರ್ ಲೀಕರು. ಅವನ ಮೈಂಡ್ ಹೆಂಗಿರುತ್ತೆ ಹೇಳಿ? ಹೌದು. ಅದಕ್ಕೆ 20 ವರ್ಷ ಹೋಗುತ್ತೆ ಅದು.